ಅಂದ್ರೆ ತನ್ನ ಮೇಲೆ ಯಾವುದೇ ಆರೋಪಗಳನ್ನು ಹೊರಿಸಿಕೊಳ್ಳಾರದ. ಈಗ ನಿಮ್ಗೆ ಹಿಂದಿನ ಎಪಿಸೋಡ್ಗಳು ಹೇಳಿದ್ದೀನಿ, ಗೆದ್ದರೆ ಅದು ಕ್ರೆಡಿಟ್ ನಮಗೆ ಆಗ್ತದಪ್ಪ, ಕ್ರೆಡಿಟ್ ನಮಗೆ ಸಿಗ್ತದೆ. ಯಾಕಂದ್ರೆ ಮುಂದಿನ ಒಂದು ಡೆವಲಪ್ಮೆಂಟ್ಗಳು ಅದೇ ರೀತಿ ಇದ್ದಾವೆ. ಅದಕ್ಕೆ ಗೆಲ್ಲುವ ಸಲುವಾಗಿ ಅವರು ಕಾಂಪ್ರಮೈಸ್ ಆಗ್ತಾಯಿದ್ದಾರೆ. ಅನಗತ್ಯ ನಮ್ಮೊಳಗೆ ನಾವು ಭಿನ್ನ ಮತವನ್ನು ಸ್ಥಾಪನೆ ಮಾಡ್ಕೊಂಡು ಜಗಳಾಡ್ತಾ ಹೋದ್ರೆ ನಮ್ಮ ಭವಿಷ್ಯ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಕನ್ಫರ್ಮ್ ಅದ. ಯಾಕಂದ್ರೆ ಮನುಷ್ಯ ಗೊತ್ತಾಗೋದು ಯಾವಾಗಂದ್ರೆ ನಾವು ಹೊರಗೆ ಬಂದಾಗ ಏನಾಗ್ಬೋದು ಅನ್ನುವಂಥ ಮತ್ತು ಯಾವ ರೀತಿಯಾಗಿ ನಾವು ಇಂಥವ್ರದನ್ನು ಎದುರಿಸ್ಬೋದು ಅನ್ನೋದು ಸಮಸ್ಯೆ ಎದುರಿಗೆ ಬಂದಾಗ ಗೊತ್ತಾಗುವಂಥ ವಿಷಯಗಳಿದಾವೆ. ಹೀಗಾಗಿ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ನಮ್ಮ ಯತ್ನಾಳ್ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಮತಗಳಾಗಿ ಎರಡೂ ಕಡೆ ಆಗ್ತಾವೆ ಅನ್ನುವಂಥ ಮತ್ತು ಪ್ರಶ್ನೆಗಳನ್ನು ಕೇಳಿದಾಗ ಸಹಜವಾಗಿ ಜನರ ಸರ್ವೆಗಳು ನೋಡಿದಾಗ ಈಗೂ ಸಹಿತ ಅದೇ ರೀತಿ ಅದ. ಹಳ್ಳಿಗಳಲ್ಲೇ ಈಗಾದರೂ ಸಹಿತ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಕಾಂಗ್ರೆಸ್ ಕಡೆ ಒಲವದ, ಅದರಲ್ಲೂ ಬಾಗಲಕೋಟೆ ಏರಿಯಾದಲ್ಲಿ ಮೇಟಿ ಒಲವ ಅದ. ಆದರೆ ಇದೇ ಒಂದು ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ ಈ ದಾವಣಗೆರೆಯಲ್ಲೇ ವಿಶೇಷವಾಗಿ ಈಗ ಹೇಳಿದಂಗೆ ನಿಮಗೆ ಈ ಮಲ್ಲಿಕಾರ್ಜುನ ಅವರು ಎಡವಟ್ಟಿನಿಂದಾಗಿ ಒಂದಿಷ್ಟು ತೊಂದರೆ ಆಗ್ಯದ. ಅದನ್ನು ಸದುಪಯೋಗ ಮಾಡ್ಕೋಬೇಕಂತೇಳಿ ಇವತ್ತು ನಮ್ಮ ಯಡಿಯೂರಪ್ಪನವರು, ಯಾಕಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ ಮಾತನ್ನು, ಯಡಿಯೂರಪ್ಪನವರು ಒಪ್ಪಿದ್ದಿನ ಒಂದೇ ಕಾರಣಕ್ಕಾಗಿ, ಯಾಕಂದ್ರೆ ತಿಕ್ಕಾಡ್ರೆ ಬೇಡ ಆಗಿದೆ ಅವ್ರಿಗೆ ಮುಂಬರುವ ದಿನಗಳಲ್ಲೇ. ಯಾಕಂದರೆ ಒಂದು ವೇಳೆ BJP ಅಧಿಕಾರಕ್ಕೆ ಬರೋ ಕಳಿದಪ್ಪ ಅಂದ್ರೆ ಅದು ಅನುಕೂಲ ತನ್ನ ಸಂತತಿಗೆ ಆಗಲಿ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಆ ದಿಶೆಯಲ್ಲಿ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ನೋಡೋಣ. ಆದರೆ ಈ ಎರಡೂ ಕ್ಷೇತ್ರಗಳಲ್ಲಿ ಮಾತ್ರ BJP ಒಂದು ಪ್ರಚಾರ ಮಾಡೋದು ನೋಡಿದಾಗ ಗೆಲ್ಲುವ ಎಲ್ಲ ಸಾಧ್ಯತೆಗಳನ್ನ ಸಹಿತ ಅದು ಇನ್ನೂ ಓಪನ್ ಆಗಿ ಇಟ್ಟದ. ಯಾಕಂದ್ರೆ ಈಗಲೂ ಹೇಳ್ತಿಲ್ಲ ನಿಮಗೆ, ಯತ್ನಾಳ್ ತಮಗೆ ಬೇಡಾಗಿದ್ರು ಸಹಿತ ಅವ್ರು ಮಾಡಲೇಪ್ಪ ಪ್ರಚಾರ, ನಮಗೆ ಮತಗಳ